ನಮಸ್ತೆ, ಜೈ ಶ್ರೀರಾಮ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕುಂಭರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋಣ. ಸೊ ಕುಂಭರಾಶಿಯವರಿಗೆ 7.5 ನಡೀತಿತ್ತು, ಅಂದರೆ 7ರ ಶನಿ. 5 ವರ್ಷ ಮುಗಿದು ಹೋಯ್ತು ನೋಡಿ. ಟೈಮ್ ಅನ್ನೋದು ಬೇಗ ಪಾಸ್ ಆಯಿತು ಅಂತ ಕೆಲವ್ರಿಗೆ ಅನಿಸುತ್ತೆ, ಬಟ್ ಆ ಕಷ್ಟಪಡೋರಿಗೆ ಗೊತ್ತು ಟೈಮ್ ಅನ್ನೋದು ಎಷ್ಟು ಕಷ್ಟ ಹೋಗೋದು ಅಂತ. ಬೇರೆಯವ್ರಿಗೆ ನೋಡೋರಿಗೆ 5 ವರ್ಷ, ಬಟ್ ಅಲ್ಲಿರೋರಿಗೆ ಅದು 100 ವರ್ಷ ಆದಂಗೆ ಆಗಿರುತ್ತೆ. ಬಟ್ ಒಂದು ರಿಲೀಫ್ ಏನಂದರೆ ಥರ್ಡ್ ಫೇಸ್ ಅಂತ ಹೇಳ್ತೀವಿ, ಇದು 3ನೇ ರೌಂಡ್ ಅಲ್ವಾ. ಸೊ ಈಗ ಒಂದು ರಿಲೀಫ್ ಅನ್ನೋದು ಖಂಡಿತ ಸಿಗುತ್ತೆ. ಈ 2 ವರ್ಷ, ಈ 4-5 ವರ್ಷ ತುಂಬ ಕಷ್ಟಪಟ್ಟವರಿಗೆ ಈ 2 years ಶನಿ ಮಹಾರಾಜ್ ಹೋಗ್ಬೇಕಾದ್ರೆ ಸ್ವಲ್ಪ ಒಳ್ಳೇದು ಮಾಡಿ ಹೋಗ್ತಾರೆ ಅಂತಾರಲ್ಲ, ಖಂಡಿತ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಆ್ಯಂಡ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಒಳ್ಳೆ ಕರ್ಮಗಳಿದ್ರೆ. ನೀವೇನೋ ಒಂದು ಕೆಟ್ಟದ್ದು ಮಾಡ್ಬಿಟ್ಟು ಇವಾಗ ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತ ಅದು ಮಾಡಲ್ಲ. ಬಿಕಾಸ್ ಶನಿ ಮಹಾರಾಜ್ ಇಸ್ ದಿ ಬೆಸ್ಟ್ ಜಡ್ಜ್. ನಮ್ಮ ಕರ್ಮಗಳು ಕೆಟ್ಟದಾಗಿದ್ರೆ ಈ ಕೆಟ್ಟದ ಖಂಡಿತ ಆಗುತ್ತೆ. ನೀವು ಈ ಲಾಸ್ಟ್ 5 years ಇಂದ ಏನೋ ಒಳ್ಳೇದು ಮಾಡಿದೀರಾ, ಕಷ್ಟಪಟ್ಟಿದ್ದೀರಾ ಅಂದ್ರೆ ಈಗ ಅದನ್ನೆಲ್ಲ ನೋಡಿರೋ ನಮ್ಮ ಲಾರ್ಡ್, ಬಿಗ್ಗೆಸ್ಟ್ ಜಡ್ಜ್ ಶನಿ ಮಹಾರಾಜ್ ಒಳ್ಳೇದು ಮಾಡಿ ಹೋಗ್ತಾರೆ, ನಿಮಗೆ ಬ್ಲೆಸ್ ಮಾಡಿ ಹೋಗ್ತಾರೆ. ಸೊ ಎಸ್, ಇಲ್ಲಿ ಶನಿ ಮಹಾರಾಜ್ ಹೋದ್ರು ಅಂದ ತಕ್ಷಣ ಇಲ್ಲಿ ರಾಹು ಬರ್ತಾರೆ ನಿಮ್ಮ ಕುಂಭಕ್ಕೆ. ಸೊ ಅಗೇನ್ ಒನ್ ಮೋರ್ ಚಾಲೆಂಜ್, ಬ್ಯೂಟಿಫುಲ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಇವಾಗ ಹೈ ಎಕ್ಸ್ಪೆಕ್ಟೇಷನ್ಸ್ ಆಗೋಗುತ್ತೆ ನಿಮಗೆ. ಓ, ನಾನು ಅದು ಮಾಡಬಲ್ಲೆ, ಇದು ಮಾಡಬಲ್ಲೆ, ಆ ಬಿಸ್ನೆಸ್ ಮಾಡಬಲ್ಲೆ, ಈ ಬಿಸ್ನೆಸ್ ಮಾಡಬಲ್ಲೆ, ಎಲ್ಲದಕ್ಕೂ ದುಡ್ಡು ಹಾಕೋಣ. ಓಕೆ, ಅದು ಐ ಕ್ಯಾನ್ ಈಸಿಲಿ ಗೆಟ್ ದ ಮನಿ ಬ್ಯಾಕ್ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಅನ್ನೋದು ಬಂದ್ಬಿಡುತ್ತೆ. ಸೊ ಏನಪ್ಪ ಅಂದರೆ, ಈಗ ಆ ಓವರ್ ಕಾನ್ಫಿಡೆನ್ಸ್ನ ಕಂಟ್ರೋಲ್ ಮಾಡೋದೇ ನಿಮ್ಮ ಈ 1 year ಪ್ರಾಜೆಕ್ಟ್ ಅಂತ ಅನ್ಕೊಳ್ಳಿ. ಓವರ್ ಕಾನ್ಫಿಡೆಂಟ್ ಆಗಬೇಡಿ, ಸ್ವಲ್ಪ ನಿಧಾನಕ್ಕೆ ನಡಿಬೇಕು. ಈಗ ಯಾವುದೋ ಒಂದು ಫೀಲ್ಡಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್ ಯಾರಿದಾರೋ ಅವರ ಒಪಿನಿಯನ್ ತಗೊಳ್ಳಿ. ಅವರು ಒಬ್ಬರದಲ್ಲ, 1-2-3 ಜನದ ಒಪಿನಿಯನ್ ತಗೊಂಡು ಆ ನಂತರ ನೀವು ಡಿಸೈಡ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿ. ಇದೇ ಒಂದು ದೊಡ್ಡ ರೆಮಿಡಿ ನಿಮಗೆ. ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಳ್ಳಿ. ನೋಡಿದ್ದೆಲ್ಲ ಬಂಗಾರ ಅಂತ ಅನ್ಕೋಬೇಡಿ, ಸ್ವಲ್ಪ ಸ್ಲೋ ಆಗಿರಿ. ಇದನ್ನ ಮಾಡ್ಕೊಂಡ್ರೆ ನಿಮ್ಗೆ ಈ 1 year ನೀವು ಎಷ್ಟೋ ಮ್ಯಾನೇಜ್ ಮಾಡ್ದಂಗೆ, ಎಷ್ಟೋ ಲಾಸಸ್ ಕಮ್ಮಿ ಆದಂಗೆ ಆಗತ್ತೆ. ಓಕೆ, ಆ್ಯಂಡ್ ತುಂಬ ಜನ ರಿಸ್ಟ್ರಿಕ್ಟಾಗಿ ಇರ್ತೀರಾ. ಫುಡ್ ರಿಸ್ಟ್ರಿಕ್ಷನ್ಸ್ ಅನ್ನೋದು ತುಂಬ ಮಾಡ್ತೀರಾ, ತುಂಬ ಶ್ರಿಂಕ್ ಮಾಡಿಬಿಡ್ತೀರಾ ಫುಡ್ ರಿಸ್ಟ್ರಿಕ್ಷನ್ಸ್. ಓಕೆ, ಈ ಡಯಟ್ ಮಾಡೋರಿಗೆ ಇಟ್ಸ್ ಅ ಬ್ಯೂಟಿಫುಲ್ ಟೈಮ್. ನಿಮ್ಮ ಫುಡ್ ಇಂಟೇಕ್ ರಿಸ್ಟ್ರಿಕ್ಟ್ ಆಗಿ ಇಟ್ಸ್ ಅ ಗ್ರೇಟ್ ಟೈಮ್ ಟು ಲೂಸ್ ವೆಯ್ಟ್ ಆಲ್ಸೋ. ಓಕೆ, ಆ್ಯಂಡ್ ಫುಡ್ ಕಂಟ್ರೋಲ್ ಆದರೆ ಆಲ್ಮೋಸ್ಟ್ ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಕಂಟ್ರೋಲ್ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಫಿನಾನ್ಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್. So finance, you have to be careful. High expectations, as I already told you ಅಲ್ಲ, ರಾಹು ಇಂದ ನಿಮಗೆ ಹೈ ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ. ಇಲ್ಲಿ ಕಂಟ್ರೋಲ್ಡ್ ಆಗಿ ಸ್ವಲ್ಪ ನೀವೇ ದುಡ್ಡು ಬಿಡಕ್ಕೆ ಕಷ್ಟಪಡ್ತೀರಾ, ಲೈಕ್ ಇಲ್ಲ ದುಡ್ಡನ್ನ ಹಿಡ್ಕೋಬೇಕು ಅಂತ. ಸೊ ಅದು ಮಾಡ್ತಾರೆ, ಕಂಟ್ರೋಲಲ್ಲೇ ಇರಿ, ಅದೇ ರೀತಿನೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಅದೇ ನಿಮಗೆ ಸೇವಿಂಗ್ಸ್ ಅನ್ನೋದು ಕೊಡೋದು. ಓಕೆ, ಆ್ಯಂಡ್ ತುಂಬ ಜನ ವಿಲ್ ಫಾಲ್ ಇನ್ ಲವ್. ಓಕೆ, ಸಿಂಗಲ್ಸ್ ಎಲ್ಲರೂ ಮದುವೆ ಆಗಿರೋರು ಅದು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಬಿ ಕೇರ್ಫುಲ್, ಫೋಕಸ್ ಅನ್ನೋದು ಇಟ್ಕೊಡಿ. ಡೋಂಟ್ ಗೆಟ್ ಇನ್ ಟು ರಾಂಗ್ ಡಿವಿಯೇಷನ್ಸ್. ಓಕೆ, ಸೊ ಎಸ್ ಅಬೌಟ್ ದಿಸ್. ಆ್ಯಂಡ್ ಹೈಯರ್ ಎಜುಕೇಷನಲ್ಲಿರೋರು ದೇ ವಿಲ್ ಡೂ ವೆರಿ ವೆಲ್, ಪ್ರೊವೈಡೆಡ್ ಯು ಆಲ್ಸೋ ಹ್ಯಾವ್ ದಟ್ ಯೋಗ. ಓಕೆ, ಹೈಯರ್ ಎಜುಕೇಷನ್ ವಿಲ್ ಬಿ ಗುಡ್. ಸೊ ಯು ಹ್ಯಾವ್ ಟು ಬಿ, ಇದ್ರ ಬಗ್ಗೆ ನೀವು ತುಂಬ ಖುಷಿಯಾಗೇ ಇರಬೇಕು. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಫೋಕಸ್ ಮಾಡಿಬಿಡಿ, ಯು ಕ್ಯಾನ್ ಡೂ ವೆರಿ ವೆಲ್. ಓಕೆ, ನೆಕ್ಸ್ಟ್ ಬಂದು ಪ್ರೊಫೆಷನ್. ಸೊ ಪ್ರೊಫೆಷನ್ ತುಂಬ ಜನಕ್ಕೆ ಲಾಸ್ಟ್ ಇಯರ್ ಆಯಿತಾ, ಸ್ವಲ್ಪ ಎಲ್ಲೋ ರೆಕಗ್ನಿಷನ್ ಅನ್ನೋದು ಸಿಕ್ಕಿದೆ, ಎಲ್ಲೋ ಗ್ರೋತ್ ಅನ್ನೋದು ಸ್ವಲ್ಪ ಆಗಿದೆ. ಸೊ ಈ ವರ್ಷ ಏನಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ನೋದು ಕಾಣಿಸುತ್ತೆ. ಯಾವ ರೀತಿ ಅಂದರೆ, ಆ ಸೋಷಿಯಲ್ ಸರ್ಕಲ್ ಇರುತ್ತಲ್ಲ, ನಿಮ್ಮ ಫ್ರೆಂಡ್ಸ್ ಅನ್ನೋರು ಫಿಲ್ಟರ್ ಔಟ್ ಆಗ್ತಾರೆ. ಕೆಲವ್ರು ಇರ್ತಾರೆ, ಕೆಲವ್ರು ಹೋಗ್ತಾರೆ, ಆ್ಯಂಡ್ ದಟ್ ಈಸ್ ಗುಡ್. ಓಕೆ, ಆ್ಯಂಡ್ ಇನ್ಕಮ್ ಲೆವೆಲ್ ಅನ್ನೋದು ಸ್ವಲ್ಪ ಹೆಚ್ಚುತ್ತೆ. ಪ್ರೊವೈಡೆಡ್ ಯಾವಾಗ ಆಗುತ್ತೆ, ಎಲ್ರಿಗೂ ಆಗೋದಿಲ್ಲ. ನಾ ಮೊದಲು ಹೇಳಿದ್ವಲ್ಲ, ಆ ಸ್ವಲ್ಪ ಎಲ್ಲೆಲ್ಲಿ ಜಾಗರೂಕವಾಗಿರಬೇಕು ಅಂತ, ಆ ಜಾಗೃತನ ಸ್ವಲ್ಪ ಮಾಡಿಕೊಂಡ್ರೇನೆ ಇಂಪ್ರೂವ್ಮೆಂಟ್ಸ್ ಅನ್ನೋದು, ಇನ್ಕಮ್ ಅನ್ನೋದು ಜಾಸ್ತಿ ಆಗುತ್ತೆ. ಏನು ಇವ್ರು ಹೇಳಿದ್ರು ಆಗಲಿಲ್ಲ ಅಂತ ಅನ್ಕೋಬೇಡಿ. ವಿ ಆರ್ ಆಲ್ರೆಡಿ ಟೆಲಿಂಗ್ ಯು ಎಲ್ಲಿ ಹುಷಾರಾಗಿರ್ಬೇಕು. ಆ ಹುಷಾರಾಗಿದ್ರೆ ಆ ಇಂಪ್ರೂವ್ಮೆಂಟ್ಸ್ ಅನ್ನೋದು ಆಗತ್ತೆ ಖಂಡಿತ. ಇಟ್ ಶುಡ್ ಬಿ ಗುಡ್. ಓಕೆ, ಆ್ಯಂಡ್ ಎಸ್, ಓವರ್ ಆಲ್ ಫೋಕಸ್ ಪಾಯಿಂಟ್ ಏನಂದರೆ, ಇನ್ಕಮ್ ಅನ್ನೋದು ಜಾಸ್ತಿ ಆಗಬೇಕು. ಓಕೆ, ಆ್ಯಂಡ್ ಫ್ರೆಂಡ್ಸ್ ಅನ್ನೋರು, ಹೊಸ ಫ್ರೆಂಡ್ಸ್ ಸಿಕ್ಕಬೇಕು, ಹೊಸ ನೆಟ್ವರ್ಕ್ ಆಗಬೇಕು. ಸೊ ಬಿಸ್ನೆಸ್ಸಲ್ಲಿರೋರಿಗೆ ಹೊಸ ಬಿಸ್ನೆಸ್ ಪಾರ್ಟ್ನರ್ಶಿಪ್ಸ್ ಅಂತಲೇ ಹೇಳಲಿಕ್ಕಾಗಲ್ಲ. ಯಾರೋ ಒಬ್ಬರು ಪರಿಚಯ ಆದರು, ಒಬ್ಬ ಫ್ರೆಂಡ್, ಕಾಮನ್ ಫ್ರೆಂಡಿಂದ ಪರಿಚಯ ಆದರು, ಅವ್ರು ನಿಮ್ಗೇನೋ ಒಂದು ಒಳ್ಳೆ ಆಪರ್ಚುನಿಟಿ ಕೊಡಬಹುದು. ಓಕೆ,
ಸೊ ಈ ಆಪರ್ಚುನಿಟೀಸ್ ಅನ್ನೋದು ಹೊಸ ಹೊಸ ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ ನಿಮಗೆ. ಸ್ವಲ್ಪ ಹುಷಾರಾಗಿ ಚಾಯ್ಸ್ ಮಾಡ್ಕೊಳ್ಳಿ. ಇಟ್ ಶುಡ್ ಬಿ ಗುಡ್ ಇಯರ್ ನಿಮಗೆ ಓವರ್ ಆಲ್. ಓಕೆ. ಆ್ಯಂಡ್ ರೆಮಿಡೀಸ್ ಏನು ಮಾಡಬೇಕು, ಪರಿಹಾರಗಳು ಅಂದರೆ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಅದಕ್ಕೆ ನೀವು ಶನಿ ಮಹಾತ್ಮ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರಿ ಸ್ಯಾಟರ್ಡೇ ಆ್ಯಂಡ್ ಟ್ಯೂಸ್ಡೇ. ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗೋಗಿರುತ್ತೆ. 5 ವರ್ಷದಿಂದ ನೀವು ನೋಡಿ ಹೇಳೋ ಅಷ್ಟೇ ಇಲ್ಲ, ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿ. ಬಿಕಾಸ್ ಆಫ್ ರಾಹು ಒಂದು ರೆಮಿಡಿ ಏನಪ್ಪ ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಥವಾ ಯಾವುದಾದ್ರೂ ಅಮ್ಮವ್ರ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬನ್ನಿ. ಇಷ್ಟು ಮಾಡಿ ಯು ಶುಡ್ ಹ್ಯಾವ್ ಅ ಬ್ರಿಲಿಯಂಟ್ ಇಯರ್. ಓಕೆ, ಟೇಕ್ ಕೇರ್. ಆ್ಯಂಡ್ ಮ್ಯಾರಿಟಲ್ ಲೈಫಲ್ಲಿ ಮಾತ್ರ ಸ್ವಲ್ಪ ನಿಧಾನವಾಗಿರಿ. ಓಕೆ. ತುಂಬ ಜನ ಯಾರು ಡಿವೋರ್ಸ್ ಟ್ರೈ ಮಾಡ್ತಿದ್ರೋ ಅಥವಾ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇತ್ತೋ ಈಗ ಅದು ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸ್ವಲ್ಪ ಹುಷಾರವಾಗಿ